ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ಮತ್ತೊಂದು ದರ ಏರಿಕೆಯ ಬರೆ. ಬೆಂಗಳೂರಿನಲ್ಲಿ ಶೀಘ್ರದಲ್ಲಿಯೇ ನೀರಿನ ದರ ಏರಿಕೆ. ಶೀಘ್ರದಲ್ಲಿಯೇ ದರ ಏರಿಕೆಯ ಆದೇಶ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಜನರಿಗೂ ಕಷ್ಟವಾಗಬಾರ್ದು, ಜಲಮಂಡಳಿಗೂ ನಷ್ಟವಾಗಬಾರ್ದು, ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ದರವನ್ನು ಹೆಚ್ಚಿಸ್ತೇವೆ ಅಂತೇಳಿ ಜಲಮಂಡಳಿಯ ಅಧ್ಯಕ್ಷರು ಹೇಳಿದ್ದಾರೆ. ಈ ಮೂಲಕ ಬೆಂಗಳೂರಿನ ಜನರು ಮತ್ತೊಮ್ಮೆ ತಮ್ಮ ಜೇಬನ್ನು ಗಟ್ಟಿ ಮಾಡ್ಕೋಬೇಕಾಗಿದೆ. ದರ ಏರಿಕೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ, ಅಂತಿಮ ಹಂತದಲ್ಲಿದೆ. ಈಗ ಅಧಿಕೃತವಾಗಿ ಆದೇಶ ಬಂದ ಮೇಲೆ ತಮಗೆ ನಾನು ಮಾಹಿತಿ ಕೊಡ್ತೀನಿ. ಅದನ್ನೇ ಹೇಳ್ತೀನಿಲ್ಲ, ಅಧಿಕೃತವಾಗಿ ಮಾಹಿತಿ ಬಂದ ಮೇಲೆ ತಮಗೆ ಹೇಳ್ತೀನಿ. ಖಂಡಿತಾಗ ನಾವು ಆದಷ್ಟು ಜನರಿಗೆ ಸಂಕಷ್ಟ ಕಡಿಮೆ ಮಾಡಿ, ಜಲಮಂಡಳಿಗೂ ಸಂಕಷ್ಟ ಕಡಿಮೆ ಮಾಡೋ ಥರ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಮನಗಂಡು ಡೊಮೆಸ್ಟಿಕ್ ಕನೆಕ್ಷನ್ಸ್ಗಳಿಗೆ ಯಾವ ಥರ ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ. ನಾವು ಅಧಿಕೃತವಾಗಿ ಆದೇಶ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀನಿ. ದರ ಏರಿಕೆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪವಿತ್ರ ಕಡ್ತಲ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಹಾಲಾಯಿತು, ಕಸ ಆಯಿತು, ಕರೆಂಟ್ ಆಯಿತು, ಈಗ ನೀರಿನ ಸರದಿ. ಫ್ರೀಯಾಗಿ ಉಳಿದಿರೋದು ಗಾಳಿ ಒಂದೇ. ಅದಕ್ಕೂ ಬಿಟ್ಟರೆ ಏನಾದರೂ ಟ್ಯಾಕ್ಸಿಗೆ ಹಾಕ್ಬಿಡ್ತಾರೋ ಹೆಂಗೆ ಅಂಥೇಳಿ ಈಗ ಯಾವ ಪ್ರಮಾಣದಲ್ಲಿ ನೀರಿನ ಬಿಲ್ಲನ್ನು ಜಾಸ್ತಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರಕ್ಕೆ ಅಂತ? ನೀರಿನ ದರ ಏರಿಕೆಗೆ ಸಾಕಷ್ಟು ವರ್ಷಗಳಿಂದ ಜಲಮಂಡಳಿ ಅವರು ಮನವಿ ಮಾಡ್ತಾನೆ ಇದ್ದಾರೆ. ಆದರೆ ಈ ವರ್ಷ ಅಂತಿಮವಾಗಿ ದರ ಏರಿಕೆಯ ಸುಳಿವನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಸದನದಲ್ಲೇ ಕೊಟ್ಟಿದ್ರು. 6 ಪೈಸೆಗೆ ಮನವಿಯನ್ನು ಮಾಡಿದರೆ ನಾವು 1 ಪೈಸೆಯಷ್ಟು ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ 1 ಪೈಸೆ ದರವನ್ನು ಏರಿಕೆ ಮಾಡಿದ್ರು ಕೂಡ ಪ್ರತಿ ನೀರಿನ ತಿಂಗಳ ಬಿಲ್ನಲ್ಲಿ ಏನಿದೆ 50 ರಿಂದ 150 ರೂಪಾಯಿಯಷ್ಟು ದರವನ್ನು ಏರಿಕೆ ಮಾಡದಂತೆ ಅದು ಹೆಚ್ಚಳವಾಗಿ ಬಿಲ್ ಬರುತ್ತೆ. ಸೊ ಹಾಗಾಗಿ ಶೀಘ್ರವೇ ದರವನ್ನು ಏರಿಕೆ ಮಾಡ್ತೀವಿ ಅಂತ ಈಗಾಗಲೇ ಜಲಮಂಡಳಿಯ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಹಾಗಾಗಿ ಜನರಿಗೆ ನಿರಂತರವಾಗಿ ದರ ಏರಿಕೆಯ ಬರೆಯನ್ನು ಹಾಕ್ತಾ ಬಂದಿದೆ. ಈಗ ಕರೆಂಟ್ ಆಯಿತು, ಈ ತಿಂಗಳಿನಿಂದ ವಿದ್ಯುತ್ ದರ ಏರಿಕೆ, ಕಸದ ಸೆಸ್ ಹಾಕಿದ್ರು, ಹಾಲು ಮೊಸರು ಎಲ್ಲವೂ ಕೂಡ ಏರಿಕೆ ಆಯಿತು, ಬಸ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು. ಈಗ ಇರುವಂಥದ್ದು ನೀರಿನ ಸರದಿ. ಬಹುಶಃ ಮುಂದಿನ ತಿಂಗಳಿಂದ ನೀರಿನ ದರ ಏರಿಕೆ ಆಗುವಂಥದ್ದು ಬಹುತೇಕ ಖಚಿತವಾಗಿದೆ. ಪ್ರೇಮ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಹಿಂಗೆ ಆಗ್ಬಿಟ್ರೆ ಜನ ಹೆಂಗೆ ಬದುಕಬೇಕು, ಹೆಂಗೆ ಬದುಕನ್ನು ಸಾಗಿಸ್ಬೇಕು ಅಂಥೇಳಿ ಒಂದು ಕಡೆ ಹಾಲಿನ ರೇಟ್ ಜಾಸ್ತಿ ಆಯಿತು, ಕಸಕ್ಕೂ ಕೂಡ ಸೆಸ್ ಹಾಕ್ತಾ ಇದ್ದೀರಿ, ಕರೆಂಟ್ ಪ್ರೈಸ್ ಕೂಡ ಜಾಸ್ತಿ ಮಾಡಿದ್ದೀರಿ, ಈಗ ನೀರಿನ ಬೆಲೆ ಕೂಡ ಏರಿಕೆ ಮಾಡಿಬಿಟ್ರೆ ಆ ಕಡೆ ಮೆಟ್ರೋ ಬಸ್ ಟಿಕೆಟ್ ರೇಟು ಎಲ್ಲವೂ ಕೂಡ ದುಬಾರಿ. ಈ ದುಬಾರಿ ದುನಿಯಾದಲ್ಲಿ ಬದುಕೋದಾದರೂ ಹೆಂಗೆ ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ.